ಎಷ್ಟೋ ಜನದ ಹತ್ರ ಸ್ಕಿಲ್ಸ್ ಇರುತ್ತೆ, ಆದರೆ ಅವರು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊತಿರಲ್ಲ. ಅದಕ್ಕೊಂದು ಪ್ಲಾಟ್ಫಾರ್ಮ್ ಇರಲ್ಲ. ಅವ್ರ ಹತ್ರ ಕೂಡ ಸ್ಕಿಲ್ಸ್ ಇರುತ್ತೆ ಆ್ಯಂಡ್ ಅವರು ಕೂಡ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಯೂಟ್ಯೂಬ್ ಮಾಡಬೇಕು ಅಂದರೆ ಕ್ಯಾಮ್ರಾ ಫಿಯರ್ ಇರುತ್ತೆ. ಓಕೆನಾ, ಅವ್ರು ಹಂಗೆ ಅನ್ಕೊತಾರೆ, ಫ್ಯಾಮಿಲಿ ಅವ್ರು ಹೆಂಗೆ ಅನ್ಕೊತಾರೆ, ಯಾರಾದರೂ ಫ್ರೆಂಡ್ಸ್ ವಿಡಿಯೋ ನೋಡಿದ್ರೆ ತಪ್ಪು ತಿಳ್ಕೊತಾರೆ ಅಥವಾ ಟೀಕೆ ಮಾಡ್ತಾರೆ. ಇಂಥದನ್ನೆಲ್ಲ ಅವರು ಇಮ್ಯಾಜಿನ್ ಮಾಡಿಕೊಂಡು ಅವರು ಯೂಟ್ಯೂಬ್ ಚಾನಲ್ನ ಕೂಡ ಸ್ಟಾರ್ಟ್ ಮಾಡಿರಲ್ಲ. ಸೊ ನಿಮಗೆಲ್ಲ ಏನು ಹೇಳೋದು ಅಂದರೆ, ಫಸ್ಟು ನೀವೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಓಕೆನಾ, ನಾವು ಇಲ್ಲಾರು ಫುಲ್ಲು ಪಂಟ್ರಲ್ಲ. ಓಕೆನಾ, ಯಾರು ಕೂಡ ಮೇಲಿಂದ ಏನು ಕಲ್ತ್ಕೊಂಬಂದಿಲ್ಲ ಅಥವಾ ಮೇಲಿಂದ ಉದ್ರಿಲ್ಲ. ಪ್ರತಿಯೊಬ್ಬರು ಯೂಟ್ಯೂಬ್ ನೋಡ್ಕೊಂಡೇ ರಿಸರ್ಚ್ ಮಾಡ್ತಾರೆ, ಚಾಟ್ ಜಿಪಿಟಿ ಯೂಸ್ ಮಾಡ್ತಾರೆ, ಜಮಿನಿ ಯೂಸ್ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಬ್ಬರು ಎಲ್ಲದನ್ನು ರಿಸರ್ಚ್ ಮಾಡಿನೇ ಅವರು ಹೇಳೋದು. ಅವರು ಏನೋ ಜ್ಞಾನಿಗಳಲ್ಲ. ಓಕೆನಾ, ಯಾವ ವಿಡಿಯೋನೋ ಅವರು ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಕೂಡ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ, ನೀವು ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ. ನಾವು ಹೊಸ ಯೂಟ್ಯೂಬರ್ಸ್. ಓಕೆನಾ, ನಾವು ಕೂಡ ರಿಸರ್ಚ್ ಮಾಡಿಕೊಂಡು ನಾವು ಅಲ್ಲಿ ಇಲ್ಲಿ ನೋಡ್ಕೊಂಡು ಚಾಟ್ ಜಿಪಿಟಿ ಯೂಸ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಒಂದು ಕಂಟೆಂಟ್ ಮಾಡಬೇಕು ಅಂದ್ರೆ ನಾವು ನೂರಾರು ವಿಡಿಯೋಗಳು ನೋಡ್ತೀವಿ. ಓಕೆನಾ, ಯೂಟ್ಯೂಬಲ್ಲಾಗಲಿ ಚಾಟ್ ಜಿಪಿಟಿಲಾಗಲಿ ರಿಸರ್ಚ್ ಮಾಡಿಕೊಂಡೇ ನಾವು ಕೂಡ ವಿಡಿಯೋಸ್ ಮಾಡೋದು. ಆ್ಯಂಡ್ ಯಾವ ದೊಡ್ಡ ಕ್ರಿಯೇಟರ್ ಆದರೂ ಅಷ್ಟೇ, ಯೂಟ್ಯೂಬಲ್ಲಾದರೆ ಪ್ರತಿಯೊಂದು ಯೂಟ್ಯೂಬಲ್ಲೇ ಮಾಡ್ತಾರೆ ಅಂತಲ್ಲ. ಯೂಟ್ಯೂಬಲ್ಲಿ ಅವ್ರು ರಿಸರ್ಚ್ ಮಾಡಲಿಲ್ಲ ಅಂದರೆ ಬೇರೆ ಕಡೆ ಆದರೂ ಅವ್ರು ರಿಸರ್ಚ್ ಮಾಡಲೇಬೇಕು. ಸೊ ಅದರಿಂದ ನಿಮಗೂ ಏನಾದರೂ ಒಂದು ಸ್ಕಿಲ್ಸ್ ಇದ್ದರೆ ಅದನ್ನು ನೀವು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಫಸ್ಟು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಯಾರಿಗೂ ತಲೆ ಕೆಡಿಸ್ಕೊಂಬೇಡಿ. ಯಾರೋ ಟ್ರೋಲ್ ಮಾಡ್ತಾರೆ, ಯಾರೋ ಹಂಗಂತಾರೆ, ಫ್ರೆಂಡ್ಸ್ಗಳು ಆಡ್ಕೊತಾರೆ. ಅವ್ರು ಆಡ್ಕೊಳ್ಳಿಗ್ರು, ಆಡ್ಕೊಳ್ಳೋರೆಲ್ಲ ನಮ್ಮ ಜೀವನ ಬಂದು ನೋಡಲ್ಲ. ತಲೆ ಕೆಡಿಸ್ಕೊಂಬಿಡಿ ಅದಕ್ಕೆಲ್ಲ. ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಸ್ಟಾರ್ಟ್ ಮಾಡಿ. ಇವತ್ತೇ ಚಾನಲ್ ಕ್ರಿಯೇಟ್ ಮಾಡಿ. ನಿಮಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ. ಫಸ್ಟು ನೀವು ಏನು ತಿಳ್ಕೊಬೇಕು ಅಂದರೆ, ನೀವು ಯೂಟ್ಯೂಬ್ ಮಾಡಾದ್ಮೇಲೆ ಯಾವ ರಿಲೇಟೆಡ್ ನೀವು ವಿಡಿಯೋಸ್ ನೋಡ್ತಾ ಇದ್ದೀರಾ. ಓಕೆನಾ, ಫಸ್ಟು ಯಾವ ರಿಲೇಟೆಡ್ ವಿಡಿಯೋಸ್ ಜಾಸ್ತಿ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ, ಆ್ಯಂಡ್ ನೀವು ಯಾವುದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ಯಾವುದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಅದನ್ನು ಕಂಪ್ಲೀಟಾಗಿ ಒಂದು 3-4 ಕ್ವಶನ್ಸ್ ನಿಮಗೆ ನೀವೇ ಕೇಳ್ಕೊಂಡು ನಿಮಗೆ ನೀವೇ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಯಾವುದೂ ಕೂಡ ವ್ಯೂಸ್ ಬರೋಲ್ಲ. ಆ್ಯಂಡ್ ನನಗೂ ಕೂಡ ವ್ಯೂಸ್ ಬರ್ತಿಲ್ಲ. ನನಗೆ ಮಾಡ್ತಾ ಇರೋ ವೀಡಿಯೋಸಿಗೆ ಕೂಡ ನನಗೆ ವ್ಯೂಸ್ ಬರೋಲ್ಲ. ಅದು ನನಗೆ ಗೊತ್ತು. ಯಾಕಂದರೆ ನಾವು ಸ್ಟಾರ್ಟಿಂಗ್ ಯೂಟ್ಯೂಬರ್ಸು. ಆ್ಯಂಡ್ ಯೂಟ್ಯೂಬ್ಗೆ ನಮಗೆ ಗೊತ್ತಾಗ್ತಿರಲ್ಲ ಅದಕ್ಕೆ ಇವರು ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ಸಾ ಅಥವಾ ಸುಮ್ಮನೆ ಬಂದವರ ಅಂತ ಅದಕ್ಕೂ ಕೂಡ ಗೊತ್ತಾಗ್ತಿರಲ್ಲ. ಅದು ಕೂಡ ಆಡಿಯನ್ಸ್ಗೆ ಪುಷ್ ಮಾಡ್ತಿರಲ್ಲ ಸ್ಟಾರ್ಟಿಂಗಲ್ಲಿ. ಸೊ ನೀವು ನಿಮ್ಮ ಒಂದು ನೀಶ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಅದನ್ನು ನೀಶ್ ಅಂತಾರೆ. ಜಸ್ಟು ನೀವು ಟೆಕ್ನಿಕಲ್ ವರ್ಡ್ ಎಲ್ಲ ಬೇಡ, ಅದು ಜಸ್ಟು ಕ್ಯಾಟಗರಿ ಅಂತಾರೆ. ಆ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಯೂಟ್ಯೂಬ್ಗೆ ಗೊತ್ತಾಗಬೇಕಲ್ವಾ, ನಿಮಗೆ ಯಾವ ಆಡಿಯನ್ಸ್ಗೆ ನಿಮ್ಮ ಒಂದು ವಿಡಿಯೋನ ಪುಷ್ ಮಾಡಬೇಕು ಅಂತ ಯೂಟ್ಯೂಬಿಗೆ ಕೂಡ ಗೊತ್ತಾಗಬೇಕು. ಸೊ ನೀವು ಹೆಂಗಂದರೆ ಇವತ್ತೊಂದು ದಿವಸ ವ್ಲಾಗ್ ಮಾಡಿ, ನಾಳೆ ಕುಕಿಂಗ್ ವಿಡಿಯೋ ಮಾಡಿ, ನಾಡ್ದಿನೆಲ್ಲೋ ಟ್ರಾವೆಲ್ಗೆ ಹೋಗೋದು ಅದ್ರ ವಿಡಿಯೋ ಹಾಕೋದು, ಅಥವಾ ಆಚೆ ನಡೆದು ಒಂದು ಮೊಬೈಲ್ ತೊಗೊಳ್ಳೋದು ಅದ್ರ ವಿಡಿಯೋ ಹಾಕೋದು. ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಕಂಟೆಂಟ್ನ ಕರೆಕ್ಟಾಗಿ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ನೀವು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ, ಫಸ್ಟು ಟ್ರೈ ಮಾಡಿ. ಫಸ್ಟು ಯಾರೂ ಪರ್ಫೆಕ್ಟ್ ಅಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಆ್ಯಂಡ್ ನೀವು ಕೂಡ ತಪ್ಪು ಮಾಡಿ ಸರಿ ಮಾಡ್ಕೊಳ್ಳಿ. ಆವಾಗಲೇ ನೀವು ಪಕ್ಕ ಒಂದು ಯೂಟ್ಯೂಬರ್ಸ್ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ನಾವು ಕೂಡ ರಿಸರ್ಚ್ ಮಾಡಿನೇ ಎಲ್ಲನೂ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ವೀಡಿಯೋಸ್ ಮಾಡ್ತೀವಿ. ಅದರಲ್ಲೂ ತಪ್ಪಿರುತ್ತೆ, ಅದನ್ನು ಜನಗಳು ಹೇಳ್ತಾರೆ. ತಪ್ಪೇನಾದರೂ ಇದ್ದರೆ ಜನಗಳು ಹೇಳ್ತಾರೆ, ಅದನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋಸ್ ಮಾಡಿ. ಆ್ಯಂಡ್ ಇಲ್ಲಿ ಒಂದೇನು ಅರ್ಥ ಮಾಡ್ಕೊಬೇಕು ಅಂದರೆ, ಇವತ್ತು ರಾತ್ರಿಗೆ ಯೂಟ್ಯೂಬರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಅದಕ್ಕೆ ತುಂಬ ದಿನ ಕಷ್ಟ ಬೀಳಬೇಕು, ವರ್ಷಗಟ್ಟಲೆ ಕಷ್ಟ ಬೀಳಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಆಡಿಯನ್ಸ್ ಟ್ರಸ್ಟ್ ಬಿಲ್ಡ್ ಮಾಡಬೇಕು, ಪೇಷನ್ಸ್ ಇರಬೇಕು. ಇವು 3 ಇದ್ದಾಗ ಮಾತ್ರ ನೀವು ಕೂಡ ಯೂಟ್ಯೂಬರ್ ಆಗ್ಬೋದು. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಕೂಡ ಇದ್ದಾರೆ, ಅವರಿಗೆ ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡಿರಿ ಅಂದರೆ ಅವ್ರು ಈಗಲೇ ಮಾಡ್ತಿಲ್ಲ. ಓಕೆ, ಅವ್ರಿಗೂ ಧೈರ್ಯ ಬರುತ್ತೆ, ಒಂದಲ್ಲ ಒಂದು ದಿವಸ ಅವರು ಕೂಡ ಮಾಡ್ತಾರೆ. ಆ್ಯಂಡ್ ಮಾಡಲಿ ಅಂತ ನಾನು ಅವ್ರಿಗೆ ವಿಶ್ ಮಾಡ್ತೀನಿ. ಬೇಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಓಕೆ, ಆ್ಯಂಡ್ ಒಂದು ಪ್ರಾಪರ್ ನೀಶ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕುಕಿಂಗ್ ಚಾನಲ್ ಮಾಡಬೇಕು ಅಂದ್ಕೊಂಡಿದ್ರೆ ಕುಕಿಂಗ್ ಚಾನಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲೂ ಸ್ಟ್ರೀಟ್ ಫುಡ್ ಇದೆ. ಆಮೇಲೆ ಲೋ ಬಜೆಟಲ್ಲಿ ನೀವು ಫುಡ್ ಪ್ರಿಪೇರ್ ಮಾಡ್ಬೋದು. ಆ್ಯಂಡ್ ಫುಲ್ಲು ಕುಕಿಂಗ್ ಚಾನಲ್ಲೇ ಮಾಡ್ಬೋದು, ಟ್ರಾವೆಲ್ ಮಾಡ್ಬೋದು, ವ್ಲಾಗ್ ಮಾಡ್ಬೋದು. ಪ್ರತಿಯೊಬ್ಬರು ಒಂದಲ್ಲ ಒಂದರಲ್ಲಿ ಅರ್ನ್ ಮಾಡ್ತಿದ್ದಾರೆ. ಓಕೆನಾ, ನೀವು ಕೂಡ ಸ್ಟಾರ್ಟ್ ಮಾಡಿ ಆ್ಯಂಡ್ ಅರ್ನ್ ಮಾಡಿ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಬೇಜಾನ್ ಸ್ಕಿಲ್ಸ್ ಕಲಿತೀರಾ. ಓಕೆ, ವಿಡಿಯೋ ಎಡಿಟಿಂಗ್ ಮಾಡೋದು ಕಲಿತೀರಾ ಆ್ಯಂಡ್ ಡಿಸಿಪ್ಲಿನ್ ಕಲಿತೀರಾ. ಡಿಸಿಪ್ಲಿನು, ಪೇಷನ್ಸು, ಓಕೆ, ವಿಡಿಯೋ ಎಡಿಟಿಂಗು, ಕಂಟೆಂಟ್ ಕ್ರಿಯೇಷನು, ರಿಸರ್ಚು, ಪ್ರತಿಯೊಂದು ನೀವು ಕೂಡ ಕಲಿತೀರಾ. ಆ್ಯಂಡ್ ಅದಕ್ಕೆ ನೀವು ಅಂಥದ್ದೇ ಮೈಕ್ ಬೇಕು,
ಹೌದು, ಮೈಕ್ ಬೇಕು ಇಲ್ಲ ಅಂತಲ್ಲ, ಪ್ರಾಪರ್ ಆಗಿರೋ ಅಂಥದ್ದು ಒಂದು ಮೈಕ್ ಬೇಕು. ಯಾಕಂದರೆ ಜನಗಳು ನೋಡ್ತಾ ಇರ್ತಾರೆ, ಜನಗಳಿಗೆ ಆಡಿಯೋ ಕರೆಕ್ಟಾಗಿ ಕೇಳಿಸ್ಬೇಕು. ವಿಡಿಯೋ ಕ್ಲಾರಿಟಿ ಕಮ್ಮಿ ಇದ್ರೂ ಪರವಾಗಿಲ್ಲ, ಆಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಅದಕ್ಕಾದರೂ ಒಂದು ಮೈಕ್ ಬೇಕು. ಕಮ್ಮಿ ದುಡ್ಡಲ್ಲೇ ಒಂದು ಚೆನ್ನಾಗಿರೋ ಮೈಕ್ ನೋಡ್ಕೊಂಡು ಮೈಕ್ ತೊಗೊಳ್ಳಿ. ಆ್ಯಂಡ್ ನಿಮ್ಮ ಹತ್ರ ಯಾವ ಫೋನ್ ಇದೆಯೋ ಆ ಫೋನಲ್ಲಿ ನೀವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಯಾರಿಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಬೆಳೆದ್ರೆ ನೀವು ಬೆಳಿತೀರಾ, ಅವ್ರು ಯಾರು ಬೆಳೆಯಲ್ಲ. ಬೆಳೆದಾದ್ಮೇಲೆ ನಿಮ್ಮ ಹತ್ರ ಬರ್ತಾರೆ, ಹೆಂಗೆ ಬೆಳೆದೆ ನನಗೂ ಹೇಳ್ಕೊಡು ಅಂತ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಕಷ್ಟ ಬೇಡ್ರಿ. ಈ ವಿಡಿಯೋ ಯಾರು ನೋಡಿದ್ರು ಪರವಾಗಿಲ್ಲ, ಇವತ್ತೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಇಷ್ಟೆಲ್ಲ ಆದಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ರಾತ್ರಿ ಫೇಮಸ್ ಆಗಿಬಿಡಬೇಕು, ಇದೆಲ್ಲ ಆಗಲ್ಲ. ಓಕೆನಾ, ಇದೆಲ್ಲ ಆಗದಿದ್ರ ಮಾತು. ನೀವು ಕಷ್ಟ ಬೀಳಬೇಕು. ಸ್ಟಾರ್ಟಿಂಗ್ 3 ತಿಂಗಳು 6 ತಿಂಗಳು ವರ್ಷ ಆಗಲಿ ಕಷ್ಟ ಬೀಳ್ತಾ ಇರ್ಬೇಕು. ನೀವು ಎಂದೋ ಒಂದು ದಿನ ಯಾವುದೋ ಒಂದು ವಿಡಿಯೋ ಕ್ಲಿಕ್ ಆಗೇ ಆಗುತ್ತೆ, ನೀವು ಕೂಡ ಬೆಳೆದೇ ಬೆಳಿತೀರಾ. ಆಗ ಸೆಲ್ಫ್ ಕಾನ್ಫಿಡೆನ್ಸು ನಿಮ್ಮಲ್ಲಿ ಇರಬೇಕು. ಓಕೆ, ಅದಾದಮೇಲೆ ನೀವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಹೆಂಗಂಗೆ ಮಾಡೋದಲ್ಲ. ಓಕೆ, ಜನಗಳಿಗೆ ಲೈಫಿಗೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಓಕೆನಾ, ನಿಮ್ಮ ಕಾನ್ಸಂಟ್ರೇಷನ್ ಏನಿದ್ರು ನಾನು ದುಡ್ಡು ಮಾಡಬೇಕು, ನಾನು ರಾತ್ರಿ ಬೆಳೆದು ಬಿಡಬೇಕು, ಇದೆಲ್ಲ ನಿಮ್ಮ ಮನಸ್ಸಲ್ಲಿ ಇಕ್ಕೊಂಬೇಡಿ. ಜನಗಳ ಲೈಫ್ಗೆ ನಾನು ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ದೀನಾ ಇಲ್ವಾ? ಓಕೆ, ವ್ಯಾಲ್ಯೂ ಇರೋ ಕಂಟೆಂಟ್ ಕೊಡ್ತಾ ಇದ್ದೀನಾ ಇಲ್ವಾ? ಓಕೆ, ಇಂಥ ಒಂದು ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಅದು ಬಿಟ್ಟು ನಾನು ಅಷ್ಟು ದುಡ್ಡು ಮಾಡಬೇಕು, ಇಷ್ಟು ದುಡ್ಡು ಮಾಡಬೇಕು, ಆ ಥರ ಪ್ರಮೋಷನ್ ಮಾಡಬೇಕು, ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಬೇಕು, ಇದೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಬಂದರೆ ಬೆಳೆಯೋದು ತುಂಬ ಕಷ್ಟ. ಓಕೆ, ಅದಾದಮೇಲೆ ನೆಕ್ಸ್ಟು ಇನ್ನೇನಪ್ಪ ಅಂದ್ರೆ ನಿಮಗೆ ಒಳ್ಳೆ ವೀಡಿಯೋ ಮಾಡಾದ್ಮೇಲೆ ತಮ್ನೈಲ್ ಮಾಡೋದು ಕಲೀರಿ. ಈಗೇನೋ ChatGPT ಇದೆ, ಜೆಮಿನಿ ಇದೆ, ಪ್ರತಿಯೊಂದು ನೀವು ತಮ್ನೈಲ್ನ ಆರಾಮಾಗಿ ಮಾಡ್ಕೊಬೋದು. ನೀವೇ ತಮ್ನೈಲ್ ಮಾಡ್ಕೊಬೋದು. ಟೈಟಲ್ ಹಾಕೋದು ಕಲಿಬೇಕು, ತಮ್ನೈಲ್ ಹಾಕೋದು ಕಲಿಬೇಕು. ಆ್ಯಂಡ್ ಯಾವುದೋ ಟೈಟಲ್ ಹಾಕಿದ್ರೆ ಯಾವುದೋ ತಮ್ನೈಲ್ ಹಾಕೋದು, ಫೇಕ್ ತಮ್ನೈಲ್ ಹಾಕೋದು, ಇದೆಲ್ಲ ಯೂಟ್ಯೂಬ್ ಅವರಿಗೆ ಗೊತ್ತಾಗುತ್ತೆ. ಓಕೆ, ಅದಾದಮೇಲೆ ಸಿ ಟಿ ಆರ್ ನೋಡ್ಕೊಬೇಕು ನೀವು. CTR ಎಷ್ಟು ಜನ ನಿಮ್ಮ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಿದ್ದಾರೆ, ಆ್ಯಂಡ್ ಆಡಿಯನ್ಸ್ ಎಂಗೇಜ್ಮೆಂಟು, ಆಡಿಯನ್ಸ್ ರಿಟೆನ್ಷನ್ನು, ಇದೆಲ್ಲ ನೀವು ಕಲ್ತ್ಕೊಬೇಕು. ಒಂದೊಂದಾಗಿ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಾದ್ಮೇಲೆ ನೀವು ರಿಸರ್ಚ್ ಮಾಡ್ತೀರಾ. ರಿಸರ್ಚ್ ಮಾಡಬೇಕಾದ್ರೆ ನಿಮಗಿದು ಗೊತ್ತಾಗುತ್ತೆ. ಓಕೆ, ಈ ಥರ ಒಂದು ರಿಸರ್ಚ್ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇವತ್ತೇ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ. ಇವಾಗಲೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ರಿಸರ್ಚ್ ಮಾಡಿ, ಒಂದೊಂದೇ ವಿಡಿಯೋ ಬಿಡಿ. ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ. ಓಕೆನಾ, ಯಾರಿಗೂ ಹೆದರ್ಕೊಂಬೇಡಿ, ಯಾರಿಗೂ ತಲೆ ಕೆಡಿಸ್ಕೊಂಬೇಡಿ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಲೇ ಹೇಳಿ. ಈವನ್ ನನಗೆ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂತಲೇ ಹೇಳೋದು. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿ, ಆ್ಯಂಡ್ ಅದನ್ನು ಗೊತ್ತಿಲ್ದಂಗೆ ಬಿಟ್ಕೊಬೇಡಿ. ಎಲ್ಲಾದರೂ ಒಂದು ಕಡೆ ರಿಸರ್ಚ್ ಮಾಡಿ. ಈವನ್ ಯೂಟ್ಯೂಬಲ್ಲೂ ರಿಸರ್ಚ್ ಮಾಡಿ, ChatGPT ರಿಸರ್ಚ್ ಮಾಡಿ, ಎಲ್ಲಾದರೂ ಒಂದು ಕಡೆ ರಿಸರ್ಚ್ ಮಾಡಿ, ಅದನ್ನು ಗೊತ್ತು ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ವೇಯಲ್ಲಿ ಯೂಟ್ಯೂಬಲ್ಲಿ ಪ್ರೆಸೆಂಟ್ ಮಾಡಿ. ಅಷ್ಟೇ ಯೂಟ್ಯೂಬು, ಇನ್ನೇನೂ ಇಲ್ಲ. ತಲೆ ಕೆಡಿಸ್ಕೊಂಬೇಡಿ. ನಿಮಗೆ ಗೊತ್ತಿರೋ ಅಂಥದ್ದನ್ನೇ ರಿಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಕ್ಯಾಮ್ರಾ ಮುಂದೆ ಫೇಸ್ ಟು ಫೇಸ್ ನೀವು ಹೇಳಬೇಕು. ಅಷ್ಟೇ ಯೂಟ್ಯೂಬ್ ಮಾಡೋದು. ಮಾಡಿ ಬಿಟ್ಟರೆ ನೀವು ಬ್ಯೂಟಿ ನೋಡ್ಗೋರು ಹೆಂಗೈತೆ ಇದರಲ್ಲಿ. ನೀವು ಒಂದು ದಿವಸ ವಿಡಿಯೋ ಮಾಡಿಬಿಟ್ರೆ ಅದು ಇವತ್ತು ವೈರಲ್ ಆಗಿ, ನಾಳೆ ವೈರಲ್ ಆಗಿ, ಒಂದು ವರ್ಷ ವೈರಲ್ ಆಗೇ ಇಲ್ಲ ಅಂದ್ಕೊಳ್ಳಿ. ಮುಂದಿನ ವರ್ಷ ನಿಮ್ಮ ಒಂದು ವಿಡಿಯೋ, ಇನ್ನೊಂದು ವಿಡಿಯೋ ವೈರಲ್ ಆದಮೇಲೆ ಈ ಒಂದು ವಿಡಿಯೋನೂ ವೈರಲ್ ಆಗ್ಬೋದಾ? ಆ್ಯಂಡ್ ಇದರಿಂದನೂ ಅವತ್ತು ನಿಮಗೆ ಅಮೌಂಟ್ ಬರ್ಬೋದಾ? ಕೆರಿಯರಾಗಿ ತೊಗೊಬೋದಾ? ಈ ಥರ ನೀವು ಥಿಂಕ್ ಮಾಡಿ. ಓಕೆನಾ, ಇದು ಯಾವುದೋ ಒಂದು ಕೆಲಸ ಅಲ್ಲ, ಇದೊಂಥರ ಪ್ಯಾಸಿವ್ ಇನ್ಕಮ್ ಥರ, ಆ್ಯಕ್ಟಿವ್ ಇನ್ಕಮ್ ಅಲ್ಲ. ನೀವು ಡೈಲಿ ಕೆಲ್ಸಕ್ಕೆ ಹೋಗ್ತೀರಾ, ಮನೆಗೆ ಬರ್ತೀರಾ. ನೀವು ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದರೆ ಅಷ್ಟೇ ನಿಮಗೆ ಸಂಬಳ. ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ನಿಮಗೆ ಸಂಬಳ ಬರೋಲ್ಲ. ಅದೇ ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ, ಪ್ರತಿದಿನ ವಿಡಿಯೋ ಮಾಡಿ ಬಿಡ್ತಾ ಹೋದರೆ ಮುಂದೆ ಯಾವತ್ತೋ ಒಂದಿನ ನಿಮ್ಮ ಒಂದು ವಿಡಿಯೋ ವೈರಲ್ ಆದಾಗ ನಿಮ್ಮ ಬ್ಯಾಕ್ ಅಪ್ಲೋಡ್ ಮಾಡಿರೋ ವಿಡಿಯೋ ಕೂಡ ವ್ಯೂಸ್ ಬರ್ಬೋದು, ವ್ಯೂಸ್ ಬರುತ್ತೆ. ಆ್ಯಂಡ್ ಅದರಿಂದ ಕೂಡ ನಿಮಗೆ ಅಮೌಂಟ್ ಬರುತ್ತಲ್ವಾ? ನೀವು ಆ ಥರ ಥಿಂಕ್ ಮಾಡಿ. ಆ್ಯಕ್ಟಿವ್ ಇನ್ಕಮ್ ಅಲ್ಲ, ಇದು ಪ್ಯಾಸಿವ್ ಇನ್ಕಮ್ಮು. ಇದೇ ಇದ್ರ ಬ್ಯೂಟಿ. ಓಕೆ, ನೀವಿಲ್ಲ ಅಂದರೂ ನಿಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾರಿಗೋಸ್ಕರನೂ ತಲೆ ಕೆಡಿಸ್ಕೊಂಬೇಡಿ. ವಿಡಿಯೋ ಮಾಡಿ, ಕ್ಯಾಮ್ರಾ ಯಾವುದೇ ಇದ್ರೇನೋ, ಮೊಬೈಲ್ ಯಾವುದಾದ್ರೇನೋ, ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ರಿಸರ್ಚ್ ಮಾಡಿ, ವಿಡಿಯೋ ಮಾಡಿ, ಜನಗಳ ಲೈಫಿಗೆ ವ್ಯಾಲ್ಯೂ ಆ್ಯಡ್ ಮಾಡಿ. ಅವಾಗ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ, ಆ್ಯಂಡ್ ವ್ಯೂಸ್ ಕೂಡ ಹೋಗುತ್ತೆ. ಯೂಟ್ಯೂಬಿಗೆ ನೀವು ಒಂದು ನಿಜವಾದ ಕಂಟೆಂಟ್ ಕ್ರಿಯೇಟರು, ಯೂಟ್ಯೂಬರು ಅಂತ ಗೊತ್ತಾಗುತ್ತೆ. ನಿಮ್ಮ ಒಂದು ವಿಡಿಯೋನ ವೈರಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಆ್ಯಂಡ್ ಕೊನೆಯದಾಗಿ ಎಡಿಟಿಂಗ್ ಬರಲ್ಲ. ಎಷ್ಟೋ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇರುತ್ತೆ. ನನಗೂ ಎಡಿಟಿಂಗ್ ಬರಲ್ಲ. ಓಕೆ, ನಾನು ಇರೋದು ಹೇಳ್ತೀನಿ ಕೇಳಿ. ನಾನು ಕೂಡ ಕ್ಯಾಪ್ಕಟ್ಟಲ್ಲಿ ಎಡಿಟ್ ಮಾಡೋದು. ನನ್ನ ಹತ್ರ ಯಾವುದು ಪ್ರೀಮಿಯರ್ ಪ್ರೋ ಆಗಲಿ, ಹೈ ಲೆವೆಲ್ ಪೇಯ್ಡ್ ಸಾಫ್ಟ್ವೇರ್ ಆಗಲಿ ಯಾವುದೂ ಇಲ್ಲ. ನಾನು ಕೂಡ ಕ್ಯಾಪ್ಕಟ್ಟಲ್ಲೇ ಎಡಿಟ್ ಮಾಡೋದು. ಕ್ಯಾಪ್ಕಟ್ಟಲ್ಲಿ ವಿಡಿಯೋ ಎಡಿಟ್ ಮಾಡೋದೇ ಯೂಟ್ಯೂಬ್ಗೆ ಹಾಕೋದು. ಓಕೆ, ಸ್ಟಾರ್ಟಿಂಗಲ್ಲಿ ತುಂಬ ಎಡಿಟ್ ಏನು ಬೇಕಾಗಿಲ್ಲ ಗುರು. ಕನ್ಸಿಸ್ಟೆನ್ಸಿ ಬೇಕು, ವಿಡಿಯೋ ಬಿಡಬೇಕು, ಪೇಷನ್ಸ್ ಇರಬೇಕು, ಆ್ಯಂಡ್ ಆಡಿಯನ್ಸ್ ಟ್ರಸ್ಟ್ ಬಿಲ್ಡ್ ಮಾಡಬೇಕು. ಇಷ್ಟೇ ಬೇಕಾಗಿರೋ ಸಿಂಪಲ್ ಎಡಿಟು.
ಓಕೆ, ಕ್ಯಾಪ್ ಕಟ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬೇರೆಯವ್ರದ್ದು ಎಷ್ಟೊಂದು ವಿಡಿಯೋಸ್ ಬರುತ್ತೆ. ಆ್ಯಂಡ್ ನಾನು ಕೂಡ ಹಾಕ್ತೀನಿ, ನನ್ನ ವಿಡಿಯೋನೂ ನೋಡಿ, ಬೇರೆಯವ್ರ ವಿಡಿಯೋಸ್ ಕೂಡ ನೋಡಿ ಆ್ಯಂಡ್ ರಿಸರ್ಚ್ ಮಾಡಿ. ಅದ್ರಲ್ಲಿ ಸಿಂಪಲ್ ಎಡಿಟಿಂಗ್ ಇದೆ, ಯಾವುದೇ ತಲೆ ಕೆಡಿಸ್ಕೊಳ್ಳೋ ಅಂಥ ವಿಷಯ ಇಲ್ಲ, ಸಿಂಪಲ್ಲಾಗಿ ಎಡಿಟ್ಸ್ ಇದೆ. ಅದನ್ನೆಲ್ಲ ನೋಡಿಕೊಂಡು ಕಲ್ತ್ಕೊಂಡು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಷ್ಟೇ ಹೇಳೋದು. ಕೊನೆಯದಾಗಿ ನಾನು ಹೇಳೋದೇನೆಂದರೆ ಯೂಟ್ಯೂಬ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.